ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನಿವತ್ತು ಚಪಾತಿ ಎಲ್ಲ ಮಾಡ್ತಾರೆ, ಬಟ್ ಇದು ಪದ್ರ ಬರುತ್ತಲ್ಲ, ಎರಡೆರಡು ಪದ್ರ, ಆ ಥರ ಹೆಂಗೆ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ತುಂಬ ಈಸಿಯಾಗಿ ಸಿಂಪಲ್ಲಾಗಿ ನಾನು ತೋರಿಸ್ಕೊಡ್ತೀನಿ. ಜಾಸ್ತಿ ಬೇರೆ ಥರ ಎಲ್ಲ ತೋರಿಸಲ್ಲ, ಸುಮ್ಮನೆ ಸಿಂಪಲ್ಲಾಗಿ ತೋರಿಸ್ಕೊಡ್ತೀನಿ. ಹಸಿಟ್ಟು ಚೆನ್ನಾಗಿ ಕಲಿಸ್ಕೊಬೇಕು. ಚಪಾತಿ ಹಸಿಟ್ಟು ನೀವು ಎಷ್ಟು ಚೆನ್ನಾಗಿ ಕಲಿಸ್ತೀರೋ ಅಷ್ಟು ಚೆನ್ನಾಗಿರುತ್ತೆ ಚಪಾತಿ, ಸರಿನಾ? ಸ್ವಲ್ಪ ಕೆಳಗಡೆ ನಾನು ಕ್ಲೀನ್ ಮಾಡಿದ್ದೀನಿ ಆಲ್ರೆಡಿ, ಎಲ್ಲ ಕ್ಲೀನ್ ಮಾಡಿದ್ದೀನಿ. ಇನ್ನು ಸ್ವಲ್ಪ ಚಪಾತಿನ ಹೀಗೆ ಏನಂತಾರೆ ಇದನ್ನಪ್ಪ, ಏನಂತಾರೋ ಗೊತ್ತಿಲ್ಲ ನನಗೆ, ಈ ಥರ ಚೆನ್ನಾಗಿ ಒಸಿಯೋಣ. ಒಸಿಯೋಣ. ಅಲ್ಲಿ ಚಿಕನ್ ರೆಡಿ ಆಗ್ತಾಯಿದೆ, ಅದಕ್ಕೆ ಕೊತ್ತ 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 ಅಂತ ಸೌಂಡ್, ಅದು ಬೇರೆ. ಇವಾಗ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಂಡ್ಬಿಡ್ತೀನಿ. ಈ ಥರ ಚಪಾತಿ ಹಾಕ್ಕೊಂಡು ತಿಂತಾರೆ, ಸಕ್ಕತ್ತಾಗಿರುತ್ತೆ. ಇದಕ್ಕೊಂಚೂರು ತುಪ್ಪ ಹಾಕಿ ಫ್ರೈ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಚಪಾತಿ. ಬಟ್ ನಮ್ಮ ಮನೇಲಿ ಮಕ್ಕಳು ಚಪಾತಿಗೆ ತುಪ್ಪ ಹಾಕಿದ್ರೆ ತಿನ್ನಲ್ಲ. ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾರೆ, ಇಲ್ಲ ಹಾಗೆ ತುಪ್ಪ ಹಾಕ್ಕೊಂಡು ಹಂಗೆ ಬೇಕಾದ್ರೆ ತಿನ್ಕೊಂಡ್ಬಿಡ್ತಾರೆ. ಇದಕ್ಕೆ ಮಾತ್ರ ತಿನ್ನಲ್ಲ. ಈ ಥರ ಎಲ್ಲ ಉಂಡೆ ಹಾಕ್ಕೊಂಡ್ಬಿಟ್ಟು ಬರ್ತೀನಿ ತಿರ್ಗ. ನೋಡಿ, ನಾನು ಈ ಥರ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನನಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊತೀನಿ, ಸರಿನಾ? ಮಿಕ್ಕಿದೆಲ್ಲ ಇದೇ ತಪ್ಪಲೆಯಲ್ಲಿ ನೀಟಾಗಿ ಜೋಡಿಸ್ಕೊಂಡ್ಬಿಡ್ತೀನಿ. ನೋಡಿ, ಹಿಂಗೆ ಜೋಡಿಸಿ ಇಟ್ಕೊಂಡಿದ್ದೀನಿ. ಇವಾಗ ಲಟಾಯಿಸ್ತೀನಿ ಬನ್ನಿ. ನೋಡಿ, ಇದಕ್ಕೆ ನಾನು ಇಷ್ಟು ಹಸಿಟ್ಟು ಇಟ್ಕೊಂಡಿದ್ದೀನಿ. ಅದೇ ನನಗೆ ಎಣ್ಣೆ ಮೇಲೆ ಹಾಕ್ಬೇಕಲ್ವ, ಅದಕ್ಕೇ ನೋಡಿ ಈ ಥರ ಕವರ್ ಥರ ಮಾಡ್ತೀವಲ್ಲ, ಇದೊಂದು ಚೂರು ಹಿಂಗೆ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದಿದೆಯಲ್ಲ, ಕಾಣಿಸ್ತಾ ಇದೆಯಾ? ಇದಿದೆಯಲ್ಲ, ಈ ಥರ ಮಾಡಿ ಇದನ್ನು ಫೋಲ್ಡ್ ಮಾಡಿ ಇಡೋದು, ಗೊತ್ತಾಯ್ತಾ? ನೋಡಿ, ಇವಾಗ ಇದು 2 ಪದ್ರ ಇದೆ. ಈ ಥರ ಇದನ್ನೊಂದು ಕಡೆ ಇಟ್ಬಿಡ್ತೀನಿ. ಇನ್ನೊಂದು ಹಂಗೆ ಮಾಡೋಣ. ಸ್ವಲ್ಪ ಹಿಂಗೆ ಮಾಡ್ಕೋಬೇಕು, ಚೂರು ಹಿಂಗೆ ಮಾಡ್ಕೋಬೇಕು, ಎಣ್ಣೆ ಹಾಕ್ಕೋಬೇಕು. ನೋಡಿ, ಈ ಥರ ಕಾಣಿಸ್ತಾ ಇದೆಯಾ? ನೋಡಿ, ಈ ಥರ ಶೇಪಲ್ಲಿ ಮಾಡ್ಕೋಬೇಕು. ಇದನ್ನು ಫೋಲ್ಡ್ ಮಾಡಬೇಕು, ಇಷ್ಟೇ. ಈ ಕಪ್ಪೆ ಚಿಪ್ ಇರುತ್ತಲ್ಲ, ಕಪ್ಪೆ ಚಿಪ್ಪು ಆಕಾರದಲ್ಲಿ ನೋಡಿ, ಈ ಥರನೇ 3-4 ಮಾಡ್ಕೊತೀನಿ. ಇನ್ನೂ ಒಂದು ಥರನೂ ಮಾಡ್ಬೋದು, ತೋರಿಸ್ತೀನಿ. ಸೇಮ್ ಅದೇ ಥರನೇ ಹಿಂಗೆ ಮಾಡಿಕೊಂಡು ಇಟ್ಕೊಳ್ಳೋದು ಕಪ್ಪೆ ಚಿಪ್ಪು. ಇನ್ನೊಂದು ಈ ಥರ ಎಣ್ಣೆ ಹಾಕ್ಕೊಂಡು ಹಿಂಗೆ ಮಾಡಿ, ಸರಿನಾ? ಇನ್ನೊಂದು ಚೂರು ಲಟಾಯಿಸಿ, ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ. ಚೂರು ಲಟಾಯಿಸಿ ಬೇರೆ ಶೇಪ್ ಬರುತ್ತೆ. ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ, ಇದು ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಹಿಂಗೆ ಸ್ಕ್ವೇರ್ ಥರ ತ್ರಿಭುಜ ಆಕಾರ, ಸಮೋಸ ಇರುತ್ತಲ್ಲ, ಸಮೋಸ ಆಕಾರ ಬರ್ತಿದ್ದು. ಇದು ಒಂದು ತೋರಿಸ್ತೀನಿ ರೀ. ಇದೊಂದೆರಡು ಮಾಡ್ಕೊತೀನಿ. ಸೇಮ್ ಹಿಂಗೆ ಅಗಲ ಮಾಡ್ಕೊಳ್ಳಿ, ಎಣ್ಣೆ ಹಾಕ್ಕೊಳ್ಳಿ, ಹಿಂಗೆ ಮಾಡ್ಕೊಳ್ಳಿ, ಹಿಂಗೆ ಮಾಡಿ ಇದು ಮಾಡ್ಬೋದು. ನೋಡಿ, ಇದು ಈಸಿ ಇದೆ. ಇದೆಲ್ಲ ಡಬಲ್ ಲೇಯರ್ ಬರುತ್ತೆ. ಬನ್ನಿ, ಇವಾಗ ಇದನ್ನು ಹೊತ್ಬಿಟ್ಟು ತೋರಿಸ್ತೀನಿ, ಸರಿನಾ? ಅದು ಆಮೇಲೆ ಮಾಡ್ಕೊಳ್ತೀನಿ. ಮುಚ್ಚಿಟ್ಬಿಡ್ತೀನಿ, ಆಮೇಲೆ ಮಾಡ್ಕೊಳ್ತೀನಿ. ಫಸ್ಟು ನಾನು ಕಪ್ಪೆ ಚಿಪ್ ಥರ ಮಾಡ್ಕೊಂಡಿದ್ದೀನಲ್ಲ, ಅದನ್ನು ಹೊತ್ಕೊಡ್ತೀನಿ. ನಾವೇ ರೌಂಡ್ ಮಾಡ್ಕೋಬೇಕು ಅದನ್ನು. ನೋಡಿ, ಈ ಥರ ಇಲ್ಲೇ ಡಬಲ್ ಲೇಯರ್ ಬರುತ್ತೆ, ಕಾಣಿಸ್ತಾ ಇದೆಯಾ? ನಾವು ಜಾಸ್ತಿ ಅಗಲ ಎಲ್ಲ ಹಾಕಲ್ಲ, ಮೀಡಿಯಮ್ ಅಷ್ಟೇ. ಸ್ವಲ್ಪ ಕೆಳಗಡೆ ಒತ್ತುತ್ತಾ ಇದೆ. ಒಬ್ಬೊಬ್ಬರು ಇದನ್ನು ಮನೆ ಮೇಲೆ ಹಾಕ್ತಾರೆ, ನಾವು ಟೈಲ್ಸಲ್ಲಿ ಚೆನ್ನಾಗಿರಲ್ಲ, ಟೈಲ್ಸ್ ಮೇಲೆ ಹಾಕ್ತೀವಿ. ನಾನು ಚಿಕ್ಕದಾಗಿನೇ ಚಪಾತಿ ಹಾಕೋದು, ತುಂಬ ದೊಡ್ಡದು ಹಾಕಲ್ಲ. ಮಧ್ಯ ಹೊತ್ತಬೇಡಿ, ಸೈಡಲ್ಲಿ ಮಾತ್ರ ಹಿಂಗೆ ಒತ್ಕೋಬೇಕು.
ಅವಾಗ ಮಧ್ಯ ಪೂರಿ ಥರ ಬರುತ್ತೆ. ನಿಮಗೆ ಶೇಪ್ ಬರಲಿಲ್ಲ ಅಂದರೆ ಒಂದು ಪ್ಲೇಟ್ ಅದು ಕರೆಕ್ಟಾಗಿರೋ ಸೈಜಲ್ಲಿ ಪ್ಲೇಟ್ ಇಟ್ಕೊಂಡು ಹಿಂಗೆ ರೌಂಡಾಗಿ ಕಟ್ ಮಾಡ್ಕೊಬಿಡಿ. ಹೊಸಬ್ರು ಮಾಡ್ತಾರೋ ಚಪಾತಿ ಅಂದರೆ. ಇದಾಯಿತು. ನಾನು ಈ ಥರ ಒಂದು ತವ ಇಟ್ಕೊಂಡಿದ್ದೀನಿ. ನಾನು ದೋಸೆಗೆ ಬೇರೆ ತವ, ಚಪಾತಿ ರೊಟ್ಟಿಗೆ ಇದನ್ನು ಯೂಸ್ ಮಾಡ್ತೀನಿ. ಇದು ಸ್ವಲ್ಪ ಬಿಸಿ ಆಗಿಬಿಡ್ಲಿ. ತವ ಬಿಸಿ ಆಗಿದೆ. ತವದ ಮೇಲೆ ನಾನು ಚಪಾತಿ ಹಾಕಿದ್ದೀನಿ. ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ಹಾಕೊಂಡ್ಬಿಡೋಣ. ಚೆನ್ನಾಗಿ ಹೋಗುತ್ತೆ. ಕಾಣಿಸ್ತಾ ಇದೆಯಾ? ಇದನ್ನ ತಿರುಗಾಕೋಣ. ಸೈಡಲ್ಲಿ ಬೇಯುತ್ತೆ. ಸೇಮ್ ಅದೇ ಥರ ಬ್ಯಾಕ್ ಸೈಡನ್ನು ಬೇಯಿಸ್ಕೊಳ್ಳೋಣ. ಇನ್ನೊಂದು ಚಪಾತಿ ಹಾಕೊಳ್ಳೋಣ. ಇವಾಗಲೂ ಸೇಮ್ ಎಣ್ಣೆ ಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಹೋಗುತ್ತೆ. ನೋಡಿ ಕಾಣಿಸ್ತಾ ಇದೆಯಾ? ಹತ್ರ ನಾವೆರಡು ಮಾಡ್ಕೊಂಡಿದ್ವಲ್ಲ, ಅದೇ ಇದು. ತೆಗೆದುಬಿಡ್ತೀನಿ. ಇದು ರೌಂಡಾಗಿ ಮಾಡಿದ್ದು. ಇದು ನೋಡಿ, ಇದೊಂದು ಸ್ವಲ್ಪ ಹಿಂಗೆ ಕೊಡೋಣ. ಸೈಡಲ್ಲಿ ಬೆಂದಿರಲ್ಲ ಅಲ್ವಾ, ಅದಕ್ಕೆ ಸಾಕು. ಇವಾಗ ಈ ಶೇಪಲ್ಲಿ ತೋರಿಸ್ತೀನಿ ಬನ್ನಿ. ಇದು ಅಷ್ಟೇ ರೌಂಡ್ ಮಾಡ್ಕೋಬೇಕು. ಹೀಗೆ ಅದು ಯಾವ ಶೇಪಲ್ಲಾರು ಇದ್ರೂ ತಿನ್ಬೋದು. ಯಾಕಂದರೆ 2 ಲೇಯರ್ ಇರುತ್ತಲ್ವ, ಜಾಸ್ತಿ ಹಸಿಟ್ಟು ಹಾಕೋಬೇಡಿ, ರಫ್ ಆಗಿಬಿಡುತ್ತೆ ಚಪಾತಿ. ಇಷ್ಟೇ. ಇದು ಅಷ್ಟೇ, ಸೇಮ್ ಶೇಪ್. ಎರಡು ಒಟ್ಟಿಗೆ ಮಾಡ್ಕೊಡೋಣ. ಇದೊಂದು ರೆಸಿಪಿ ಚಪಾತಿ ಮಾಡೋದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ಅಂದರೆ ಲೈಕ್ ಕೊಟ್ಟು ಶೇರ್ ಮಾಡಿ, ಆಯಿತಾ? ಸಾಕು, ಜಾಸ್ತಿ ಎಡಿಬೇಡಿ, ತೆಳ್ಳಗಾಗ್ಬಿಡುತ್ತೆ. ತೆಳ್ಳಗೆ ಯಾವಾಗ ಮಾಡಬೇಕು ಅಂದರೆ ಡಬಲ್ ಲೇಯರ್ ಇರಲ್ವಲ್ಲ, ಸಿಂಗಲ್ ಲೇಯರ್ ಇರುತ್ತಲ್ಲ, ಆವಾಗ ನಾವು ತೆಳ್ಳಗೆ ಮಾಡಬೇಕು. ಇವಾಗೇನು ಬೇಡ, ಸಾಕು. ಬನ್ನಿ, ಇದು ಎಣ್ಣೆಗೆ ಹಾಕಿ ತೋರಿಸ್ತೀನಿ ಚಪಾತಿ, ಅಂದರೆ ತವದ ಮೇಲೆ ಹಾಕಿ ತೋರಿಸ್ತೀನಿ ಬನ್ನಿ. ಅದೆರಡು ಆಯಿತು, ಇದೆರಡು. ಗ್ಯಾಸ್ ಸ್ವಲ್ಪ ಸ್ಲೋ ಮಾಡಿದ್ದೆ, ಚೂರು ಬಿಸಿ ಮಾಡ್ಕೊಳ್ಳೋಣ. ಜಾಸ್ತಿ ಎಣ್ಣೆ ಹಾಕ್ಕೊಳ್ಳೋಣ. ಚೂರು ಎಣ್ಣೆ ಹಾಕ್ಕೊಳ್ಳೋಣ. ನೋಡಿ ಹೆಂಗೆ ಹೋಗ್ತಾ ಇದೆ ಕ್ಯಾಮ್ರಾ. ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ, ಕಾಣಿಸ್ತಾ? ಅಲ್ವಾ, ಎಷ್ಟು ಚೆನ್ನಾಗಾಗುತ್ತೆ ನೋಡಿ. ನಾನು ಮಿಕ್ಕಿದ ಆಮೇಲೆ ಮಾಡ್ಕೊತೀನಿ. ವಿಡಿಯೋಗೋಸ್ಕರ ಒಂದು 4 ಮಾಡಿದೆ ಅಷ್ಟೇ. ನಾನು ಆಮೇಲೆ ನಿಧಾನಕ್ಕೆ ಮಾಡ್ಕೊತೀನಿ. ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಆಯಿತಾ? ಇದು ಸಾಕಿಷ್ಟ. ಹಾಗೆ ಯಾಕೆ ತಿರುವಾಗ್ತೀನಿ ಅಂದರೆ ಸೈಡಲ್ಲೆಲ್ಲ ಬೆಂದಿರಲ್ಲ, ದಪ್ಪ ಇದೆ ಅಲ್ವಾ, ಅದಕ್ಕೇ. ಇನ್ನೊಂದು ಸ್ವಲ್ಪ ತರಬೇಕಲ್ಲ, ಅದಕ್ಕೆ ಹಂಗೆ ಹಿಂಗೆ ಹೋಗ್ತಾಯಿದೆ. ಸೇಮ್ ಅದೇ ಥರ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕಿದ ತಕ್ಷಣ ಹೆಂಗೆ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ.
ಯಾವ ಪರೋಟನೂ ಬೇಡ ಇದ್ರ ಮುಂದೆ. ಎಷ್ಟು ಚೆನ್ನಾಗಿ ಬರ್ತಾಯಿದೆ, ಯಾವ ಪರೋಟನೂ ಬೇಡ. ಈ ಥರ ಹಾಕೊಂಬಿಡಿ ಸೈಡಲ್ಲಿ, ಯಾಕಂದರೆ ಸೈಡಲ್ಲಿ ಬೆಂದಿರಲ್ಲ, ಅದಕ್ಕೋಸ್ಕರನೇ. ಆಮೇಲೆ ಇಲ್ಲಾಂದರೆ ಹೊಟ್ಟೆ ನೋವು ಬಂದ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ, ಇಡೀ ಪದ್ರ ಎಷ್ಟು ಚೆನ್ನಾಗಿದೆ, ಡಬಲ್ ಲೇಯರ್ದು ಕಾಣಿಸ್ತಾ ಇದೆಯಾ? ಎಷ್ಟು ಚೆನ್ನಾಗಿದೆ ಚಪಾತಿ. ಯಾವ ಹೋಟೆಲಲ್ಲೂ ಪರೋಟ ತಿನ್ನೋ ಅಷ್ಟು ಸಕ್ಕತ್ತಾಗಿದೆ, ಅದಕ್ಕಿಂತ ಇದು ಬೀಟ್ ಮಾಡುತ್ತೆ, ಅಷ್ಟು ಚೆನ್ನಾಗಾಗಿದೆ. ಫೈನಲಿ ರೆಡಿ ಆಯಿತು ಚಪಾತಿ. ನಾನು 4 ಹಾಕ್ತೆ ಅಷ್ಟೇ ವಿಡಿಯೋಗೋಸ್ಕರನೇ. ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ, ಸೇಮ್ ಡಬಲ್ ಲೇಯರ್. ಬಿಸಿ ಇದೆ, ಬಿಸಿ ಇದೆ, ಊಟಕ್ಕಾಗ್ತಾಯಿಲ್ಲ. ಗೊತ್ತಾಗುತ್ತೆ ಅಂತ ಅನ್ಕೋತೀನಿ. ನೋಡಿ ಈ ಥರ ಬಿಡಿಸ್ಕೊಂಡು ತಿಂತಾಯಿದ್ರೆ ಆಹಾ ನೋಡಿ, ಕಾಣಿಸ್ತಾ ಇದೆಯಾ? ಚೆನ್ನಾಗಾಗಿದೆ ಚಪಾತಿ. ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ನಿಮ್ಗೆ ಏನಾದರೂ ಇನ್ನೊಂದು ಚಪಾತಿ, ಸಿಂಪಲ್ ಚಪಾತಿ, ಅಯ್ಯೋ ನನಗೂ ಬರುತ್ತಪ್ಪ ಇದೇ ನೀವು ತೋರಿಸಿದಾಳೆ ಅಂತ ಅಂದ್ಕೊಬೇಡಿ, ನಿಮಗೂ ಬರುತ್ತೆ. ಬಟ್ ಈ ಟಿಪ್ಸ್ ಗೊತ್ತಿಲ್ಲ ಅಂತಂದರೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊತೀನಿ. ನಿಮಗೆ ಗೊತ್ತಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್. ಇದ್ರ ಜೊತೆ ಚಿಕನ್ ಇರಬೇಕು. ಆಹಾ ಎಷ್ಟು ಚೆನ್ನಾಗಿದೆ ನೋಡಿ. ಚಪಾತಿಗೆ ಆ ಚಿಕನ್ ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ರೆ ಅಲ್ಲಿ ಆಲ್ರೆಡಿ ಬೇಯ್ತಾ ಇದೆ, ನಮ್ಮ ಮನೇಲಿ ಚಿಕನ್ ಬೇಯ್ತಾ ಇದೆ, ಸೌಂಡ್ ಬರ್ತಾ ಇದೆ ಅಂತ ಅನ್ಕೋತೀನಿ ಕುಕ್ಕರ್ದು. ಅದ್ರ ಜೊತೆ ಇದು ಹಾಕ್ಕೊಂಡು ತಿಂದರೆ ಎಷ್ಟು ಸಕ್ಕತ್ತಾಗಿರುತ್ತೆ ಗೊತ್ತಾ. ಇದೊಂದು ರೆಸಿಪಿ ಇಷ್ಟ ಆಗಿದ್ದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್ ಆಲ್.